ನಮಸ್ಕಾರ ಗುರುಗಳೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ನಾನು ಎಲ್ಲಿದ್ದೀನಿ ಅಂತ ನಿಮಗೆ ಗೊತ್ತಾ? ನಾನಿವತ್ತಿರೋದು ನಮ್ಮ ಅಣ್ಣ ತಮ್ಮಂದ್ರಿಗೆ ಮತ್ತು ಯಾರೇ ಫ್ರೆಂಡ್ಸ್ಗೆ ಪಾರ್ಟಿ ಮಾಡಬೇಕು ಅಂದರೆ ಯಾವ ಊರು ಜ್ಞಾಪಕ ಬರುತ್ತೆ ಹೇಳಿ ನೋಡೋಣ. ಅದೇ ನಮ್ಮ GOA ಗೋವಾಲಿದ್ದೀನಿ. ಇದೇನಪ್ಪ ಗೋವಾ ಅಂತ ಇದ್ದಾಳೆ, ಹಿಂದೆಗಡೆ ನೋಡಿದ್ರೆ ಕಲ್ಯಾಣಿ ತೋರಿಸ್ತಾ ಇದ್ದಾಳೆ, ಗೋವಾ ಅಂತ ಇದ್ದಾಳೆ ಅಂದ್ಕೊಂಡಿದ್ದೀರಾ? ಕಾಗೆ ಹಾರಿಸ್ತಾ ಇಲ್ಲ, ನಿಜವಾಗ್ಲೂ ಇದು ಗೋವಾನೇ. ನೋಡಿ, ಒಂದು ಕಾಯಿನ್ಗೆ ಎರಡು ಮುಖ ಇದ್ದಂಗೆ ಗೋವಾಗ ಎರಡು ಮುಖ ಇದೆ. ಒಂದು ಪಬ್ಬು, ಎಣ್ಣೆ, ಬೀಚು ಇದಾದರೆ ಇನ್ನೊಂದು ಮುಖ ದೇವಸ್ಥಾನಗಳು. ಇಲ್ಲಿ ತುಂಬ ಹಳೆ ದೇವಸ್ಥಾನಗಳಿದ್ದಾವೆ. ಅಂದರೆ ಸುಮಾರು 1300 ಅಷ್ಟು ಹಳೆಯಾಗಿರೋ ದೇವಸ್ಥಾನಗಳಿದೆ, ಒಳ್ಳೊಳ್ಳೆ ಸಂಸ್ಥಾನಗಳಿದೆ. ಅದನ್ನು ಎಷ್ಟು ಜನ ನೋಡಿದಾರೆ ಅಂತ ನನಗೆ ಗೊತ್ತಿಲ್ಲ. ಬಟ್ ನಾನು ಅದನ್ನು ಎರಡೂ ಫೇಸ್, ಒಂದು ಪಬ್ಬು ಬೀಚ್ ಆದರೆ ಇನ್ನೊಂದು ದೇವಸ್ಥಾನಗಳು, ಎರಡನ್ನೂ ನಾನು ತೋರಿಸ್ಬೇಕು ಅನ್ನೋದೇ ನನ್ನ ಕಾನ್ಸೆಪ್ಟ್ ಆಗಿತ್ತು. ಹಾಗಾಗಿ ಮೊದಲು ನಾನು ಬಂದಿರೋದು ಸೌತ್ ಗೋವಾಗೆ. ಇವತ್ತು ಬೆಳಗ್ಗೆ ನಾನು ಬಂದೆ. ಸೊ ಇವತ್ತು ಬೆಳಗ್ಗೆ ಬಂದು ಸುಮಾರು ಇಲ್ಲಿ ದೇವಸ್ಥಾನಗಳನ್ನ ಶೂಟ್ ಮಾಡಿದ್ದೀನಿ. ಅದನ್ನೆಲ್ಲ ನಾನು ನಿಮಗೆ ವಿಡಿಯೋ ಮುಖಾಂತರ ಮುಂದೆ ತೊಗೊಂಡು ಬರ್ತೀನಿ. ಇದೆಲ್ಲ ನೋಡಬೇಕು ಅಂದರೆ ನೀವೇನು ಮಾಡಬೇಕು? ಸಬ್ಸ್ಕ್ರೈಬ್ ಮಾಡಬೇಕು, ಶೇರ್ ಮಾಡಬೇಕು, ಲೈಕ್ ಮಾಡಲೇಬೇಕು. ಸೊ ಏನಕ್ಕೆ ಈ ಟೈಮಲ್ಲಿ ಗೋವಾಗೆ ಹೋಗಿದ್ದಾಳೆ ಅಂದರೆ ವೆರಿ ಸಿಂಪಲ್. 3 ಹಬ್ಬ ಇದೆ. ಯಾವುದ್ಯಾವುದು ಅಂತ ಗೊತ್ತಾ? ಮೊದಲನೇದು ಹ್ಯಾಪಿ ಮೇರಿ ಕ್ರಿಸ್ಮಸ್, ಎರಡನೇದು ಹ್ಯಾಪಿ ನ್ಯೂ ಇಯರ್, ಮೂರನೇ ಹಬ್ಬ ಯಾವುದು ಅಂದ್ಕೊಂಡಿದ್ದೀರಾ? January 1st, ಈ ಅಕ್ಕ ಬಾಂಡ್ ಅಂದರೆ ಸ್ವಾತಿಶ್ರೀ ಅವರ ಬರ್ಡೇ. ಹಂಗಾಗಿ ಈ ಸಲ ನನ್ನ ಬರ್ಡೇನ, ನ್ಯೂ ಇಯರ್ನ ಮತ್ತು ಮ್ಯಾರಿ ಕ್ರಿಸ್ಮಸ್ನ ನಾನು ಗೋವಾಲಿ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಬಂದಿದ್ದೀನಿ. ಏನಮ್ಮ ಗೋವಾಗೆ ಹೋಗಿದ್ದು ಯಾರ ಜೊತೆ ಅಂತ? ನೋ ಅಂಥ ಒಳ್ಳೆ ಕೆಲಸ ಎಲ್ಲ ನಾನು ಮಾಡಲ್ಲ. ಎಲ್ಲರೂ ಗೋವಾ ಅಂದಿದ ತಕ್ಷಣ ಜೋಬಲ್ಲಿ ಒಂದಷ್ಟು ದುಡ್ಡು ಇಟ್ಕೋಬೇಕು, ಫ್ರೆಂಡ್ಸ್ನ ಈ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು, ಅಥವಾ ಕಡೆ ಪಕ್ಷ ಫ್ಯಾಮಿಲಿ ಜೊತೆಲೋ ಇಲ್ಲಾಂದರೆ ಲವರ್ ಜೊತೆಲೋ ಗೋವಾ ಹೋಗಬೇಕು ಅಂತ ಅಂದ್ಕೊಳ್ಳೋದು ಸಹಜವಾಗಿ ಬರೋ ಒಂದು ಯೋಚನೆ. ಬಟ್ ಈ ಸ್ವಾತಿಶ್ರೀಗೆ ಯಾಕಂದರೆ ಯೂನಿಕ್ ಅಲ್ವಾ, ಅಂಥದ್ದೆಲ್ಲ ನಾವೇನು ಯೋಚನೆ ಮಾಡಲ್ಲ. ಒಬ್ಬಳೇ ಹುಡುಗಿ, ಅದರಲ್ಲೂ ಇಂಥ ನ್ಯೂ ಇಯರ್ ಈವ್ ಟೈಮಲ್ಲಿ, ಯಾಕಂದರೆ ಇಟ್ಸ್ ವೆರಿ ಕ್ರೌಡೆಡ್ ಟೈಮ್. ನಮ್ಮ ಇಂಡಿಯಾದಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ಪಾರ್ಟಿ ಅಂದರೆ ಜ್ಞಾಪಕ ಬರೋದೆ ಗೋವಾನೇ, ಅದರಲ್ಲೂ ಎಸ್ಪೆಷಲಿ ನೈಟ್ ಪಾರ್ಟೀಸ್. ಸೊ ಹಾಗಾಗಿ ಅಂಥ ಗೋವಾಗೆ ಒಬ್ಬಳೇ ಬಂದರೆ ಆಗು ಹೋಗುಗಳೇನು, ಎಷ್ಟು ಬಜೆಟ್, ಇಂಥ ಟೈಮಲ್ಲಿ ಎಷ್ಟು ಬಜೆಟಲ್ಲಿ ಬರಬೇಕು, ಎಷ್ಟು ದುಡ್ಡು ಖರ್ಚಾಗುತ್ತೆ, ಇವೆಲ್ಲ ತಿಳಿಸೋಕ್ಕೆ ನಾನು ಬಂದಿದ್ದೀನಿ. ಇದೆಲ್ಲ ನಾನು ಎಕ್ಸ್ಪೀರಿಯನ್ಸ್ ಮಾಡಿ ಮುಂದೆ ಎಲ್ಲನೂ ವಿಡಿಯೋ ಮುಖಾಂತರ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ನನ್ನ ವಿಡಿಯೋನ ಮಿಕ್ಸ್ ಮಾಡ್ದಂಗೆ ನೋಡಿ, ಎಸ್ಪೆಷಲಿ ಗರ್ಲ್ಸ್. ಯಾಕಂದರೆ ಗೋವಾಗೆ ಹೋಗ್ಬೇಕು ಅಂದರೆ ಯಾರೋ ಒಬ್ರು ಬೇಕು ಅಥವಾ ಫ್ರೆಂಡ್ಸ್ ಬೇಕು, ಅವೆಲ್ಲ ತಲೆನೂ ಇಟ್ಕೊಬಿಡಿ. ಒಂದು 4 ಬಟ್ಟೆ ಹಾಕ್ಕೊಳ್ಳಿ, ಟ್ರೈನ್ ಹತ್ತಿ ಯಶವಂತಪುರದಲ್ಲಿ ಮಡ್ಗಾವ್ ಬಂದು ಇಳಿರಿ. ಇಲ್ಲಿ ಬಂದಮೇಲೆ ನಾನು ವಿಡಿಯೋ ನೋಡ್ತಾ ಹೋಗಿ, ನಿಮ್ಗೆ ಎಲ್ಲೆಲ್ಲಿ ರೂಮ್ಸ್ ಬೇಕು, ಯಾವ್ಯಾವ ಒಂದು ಟ್ರಾನ್ಸ್ಪೋರ್ಟೇಷನ್ಗೆ ಏನೇನು ಬೇಕು, ಎಲ್ಲ ಲಿಂಕು ನಿಮ್ಗೆ ಸಿಗುತ್ತೆ. ಓಕೆ, ಬಾಯ್.